ಅಭಿವೃದ್ಧಿಗಾಗಿ ನಾವು ನೀವು ಎಲ್ಲರೂ. ಜಿಲ್ಲೆಯ ಇಬ್ಬರ ಸಚಿವರ ಬಣ್ಣ ರಾಜಕೀಯದಿಂದ ನಗರ ಅಭಿವೃದ್ಧಿ ಮತ್ತು ವೃತ್ತಗಳ ಸೌಂದರೀಕರಣ ಸಂಪೂರ್ಣ ವಿಳಂಬವಾಗಿದ್ದು, 1 ವಾರ ಅವಧಿಯಲ್ಲಿ ಕಾಮಗಾರಿಗಳಿಗೆ ಟೆಂಡರ್ ಕರೆಯದಿದ್ದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಾದಳ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಎಚ್ಚರಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 3 ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಗರ ಅಭಿವೃದ್ಧಿ ಬಗ್ಗೆ ಸಭೆ ಕರೆಯಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ನಗರದ ಎಲ್ಲ ವೃತ್ತಗಳ ಸೌಂದರೀಕರಣ, ಸಾರ್ವಜನಿಕ ಉದ್ಯಾನವನ ಸೇರಿದಂತೆ ವಿವಿಧ ಬಡಾವಣೆಗಳ ಉದ್ಯಾನವನ ಅಭಿವೃದ್ಧಿ, ಕೆರೆ ಸಂರಕ್ಷಣೆ ಬಗ್ಗೆ ಚರ್ಚಿಸಲಾಯಿತು. ಅದರಲ್ಲಿ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತ ಹಾಗೂ ಕೋಟೆ ನೀಲಿ ನಕ್ಷೆಯಲ್ಲಿ ಬಹಳ ಅದ್ಭುತವಾಗಿ ತೋರಿಸಲಾಗಿತ್ತು. ಎಲ್ಲ ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆ ವಹಿಸಲಾಗಿದೆ. ನಗರ ರಾಜ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಅನುಮೋದನೆ ಪಡೆಯಲಾಗಿದೆ. 4 ತಿಂಗಳಿಗೂ ಅಧಿಕ ಕಾಲ ಕಳೆದರೂ ಈ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೇ ಇರಲು ಕಾರಣವೇನು? ನೀವು 1 ವಾರದಲ್ಲಿ ಈ ಕಾಮಗಾರಿಗಳಿಗೆ ಟೆಂಡರ್ ಕರೆದು ರಾಯಚೂರಿನ ಅಭಿವೃದ್ಧಿ ಪಡಿಸಲಾಗ್ತದೆ. ಈ ಹಿಂದೆ ನಾವು ಒಬ್ಬ ಮಂತ್ರಿಗೆ ಸೀರೆ ಬರೆಯಲು ಕೊಟ್ಟಿರ್ತಕ್ಕಂಥ ಇತಿಹಾಸ ಅದ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಈ 2 ಮಂತ್ರಿಗಳಿಗೆ ವಿನೂತನವಾದಂತಹ ಪ್ರತಿಭಟನೆಯನ್ನು ಎದುರಿಸಬೇಕಾಗಿರತಕ್ಕಂಥ ನಿಮ್ಮ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಆದ್ದರಿಂದ ರಾಯಚೂರಿನ ಪ್ರಜ್ಞಾವಂತ ಜನಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ರಾಯಚೂರು ಅಭಿವೃದ್ಧಿಯ ಪರವಾಗಿ ನಮ್ಮ ಧ್ವನಿಗೆ ನಿಮ್ಮ ಧ್ವನಿಯನ್ನು ಕೂಡಿಸಿ. 35 ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಇಂದಿನಿಂದ ಜನತಾದಳ ಒಂದೊಂದು ಸಮಸ್ಯೆಯನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ವಾರಕ್ಕೊಂದು ಸಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ವಾರಕ್ಕೊಂದು ಸಲ ನಾನು ಮುಂದಿನ ದಿನಗಳಲ್ಲಿ ರಾಯಚೂರಿನಲ್ಲಿ ಎಷ್ಟು ಕೆರೆಗಳು ಲೂಟಿ ಆಗಿದೆ, ಎಷ್ಟು ಕೆರೆಗಳು ಪ್ಲಾಟ್ಗಳಾಗಿರುವಂತಹ ದಾಖಲೆಗಳ ಸಮೇತ ಪಾಣಿ ದಾಖಲೆಗಳು ಮತ್ತು ಇದು ಮ್ಯಾಪ್ಗಳನ್ನು ತಗೊಂಡು ಕೆರೆಗಳು, ಇವತ್ತು ಕೆರೆ ಮಂತ್ರಿ ಏನಿದಾರಲ್ಲ, ಒಂದು ಕಡೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಒಂದು ಕಡೆ ಆಂಧ್ರದವರೇ 10 ಕೆರೆಗಳನ್ನ ಲೂಟಿ ಮಾಡಿದ್ರೆ, 10 ಕೆರೆಗಳನ್ನ ಪ್ಲಾಟ್ಗಳನ್ನು ಮಾಡಿದ್ದಾರೆ. ಒಂದೊಂದು ಪ್ಲಾಟ್ 20 ಲಕ್ಷ 30 ಲಕ್ಷ ಹೋಗುತ್ತೆ. ಕೃಷ್ಣಗಿರಿ ಇಲ್ಲಿ ಹೊರಗಡೆ, ಕೃಷ್ಣಗಿರಿ ಹಿಲ್ಲು ಹೊರಗಡೆ ಅಷ್ಟು ದೊಡ್ಡ ಸುಮಾರು 22 ಎಕರೆ ಕೆರೆಯನ್ನ ಪ್ಲಾಟ್ಗಳು ಮಾಡಿರ್ತಕ್ಕಂಥದ್ದು. ಇವೆಲ್ಲ ದಾಖಲೆಗಳ ಸಮೇತ ಬರ್ತೀವಿ. ರಾಯಚೂರಿನ ಪ್ರಜ್ಞಾವಂತ ಜನಗಳಿಗೆ ನನ್ನ ಮನವಿ, ದಯವಿಟ್ಟು ಈ ಒಂದು ಆಂದೋಲನದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗೋಣ. ರಾಯಚೂರಿನ ಅಭಿವೃದ್ಧಿ ಪರವಾಗಿ ನೀವೆಲ್ಲರೂ ಕೂಡ ನಮ್ಮ ಧ್ವನಿಗೆ ನೀವು ಧ್ವನಿಯನ್ನು ಕೊಡಬೇಕು. ಇದೊಂದಲ್ಲ, ಈ ನಗರಾಭಿವೃದ್ಧಿ ಮುಂದಿನ ದಿನಗಳಲ್ಲಿ ಮತ್ತೆ ನಗರಸಭೆಯ ಕರ್ಮಕಾಂಡವನ್ನ, ನಗರಸಭೆ ಇತಿಹಾಸವನ್ನ ತೆಗೆದುಕೊಂಡು ಬರ್ತೀವಿ. ಆದ್ದರಿಂದ ಪತ್ರಿಕಾ ಮಾಧ್ಯಮ ಮಿತ್ರರು